ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸ್ವರ್ಣ. ಇವತ್ತು ಭಾನುವಾರ ಬೆಳಗಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ರಜಾ ದಿನ, ಜೊತೆಗೆ ನಾಳೆ ನ್ಯೂ ಇಯರ್ ಇರೋದ್ರಿಂದ ಒಂದಷ್ಟು ಕೆಲಸಗಳು ಜಾಸ್ತಿನೇ ಅಂತ ಹೇಳ್ಬೋದು. ಹಾಗಾಗಿ ಬೆಳಿಗ್ಗೆ ನಾನು ರವೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ MTR ಅವ್ರದ್ದು ರೆಡಿಮಿಕ್ಸ್ ರವಾ ಇಡ್ಲಿ ಮಿಕ್ಸ್ಚರ್ನ ನಾನು ತಂದಿದ್ದೀನಿ. ನೋಡ್ತಾ ಇರ್ಬೋದು ನೀವು, 1 kg ತಂದಿದ್ದೀನಿ ನಾನು. ಯೂಶ್ವಲಿ ಮನೆಯಲ್ಲೂ ಮಾಡ್ಕೋಬೋದು ರವಾ ಇಡ್ಲಿ ಮಿಕ್ಸ್ಚರ್. ನಾನು ನಿಮ್ಗೆ ಅದನ್ನು ಸಹ ತೋರಿಸಿದ್ದೆ. ಬಟ್ ನಿನ್ನೆ ಸೂಪರ್ ಮಾರ್ಕೆಟಿಗೆ ಹೋದಾಗ ನಾನು ಈ ಪ್ಯಾಕ್ನ ತಗೊಂಡೆ. ರೆಡಿಮಿಕ್ಸ್ ಹೇಗೆ ಬರುತ್ತೆ ಅಂತ ನೋಡೋ ಕ್ಯೂರಿಯಾಸಿಟಿಗೆ ಅಷ್ಟೇ. ಮನೆಯಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಅದನ್ನು ಸಹ ತೋರಿಸಿದ್ದೆ ನಾನು. ಸೊ ನಾನಿಲ್ಲಿ ಅರ್ಧ kg ಅಷ್ಟು ರವೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಲೀಟ್ರಷ್ಟು ಮೊಸರು, ಅದನ್ನು ಸ್ವಲ್ಪನೇ ಹಾಕಿ ನಿಧಾನಕ್ಕೆ ಕಲಿಸ್ಕೋಬೇಕು. ಆ ನಂತರದಲ್ಲಿ ನೀರು ಸಹ ಮಿಕ್ಸ್ ಮಾಡ್ತಾ ಇದ್ದೀನಿ. ಉಪ್ಪನ್ನ ಜೊತೆಗೆ ಮಿಕ್ಸ್ ಮಾಡಿದ್ದೀನಿ. ಸೋಡಾ, ಈನೋ ಏನನ್ನು ಯೂಸ್ ಮಾಡಿಲ್ಲ. ಸೊ ಇವಾಗ ಮೊಸರಲ್ಲಿ ಕಲಸಿದ ಮೇಲೆ ಒಂದು 5 ರಿಂದ 10 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಅಲ್ಲಿ ತನಕ ನಾನು ಸ್ವಲ್ಪ ಬಿಸಿ ನೀರನ್ನು ಕುಡಿದು ಆನಂತರ ನನ್ನ ಕೆಲಸನ ಶುರು ಮಾಡ್ತೀನಿ. ಸೊ ಈಗ ರವೆ ನೆನೆಯೋ ತನಕ ನಾನು ಹೊರಗಡೆ ರಂಗೋಲಿನ ಹಾಕೋಣ ಅಂತ ಅಂದ್ಕೊಂಡೆ. ಇವತ್ತು ನನ್ನ ಪ್ಲ್ಯಾನ್ ತುಂಬ ಇದೆ ಸ್ನೇಹಿತರೆ. ಒಂದು, ಮನೆನ ಡೀಪ್ ಕ್ಲೀನ್ ಮಾಡಬೇಕು, ಜೊತೆಗೆ ಬೆಡ್ಶೀಟ್, ಬೆಡ್ ಸ್ಪ್ರೆಡ್, ಸೋಫಾ ಕವರ್ಸ್ ಏನಿದೆ ಎಲ್ಲನೂ ವಾಶ್ ಮಾಡಿ ಆನಂತರ ಸ್ನಾನ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಬೇಕು. ಯಾಕಂದರೆ ನೆಕ್ಸ್ಟ್ ಡೇ ಮಕ್ಕಳಿಗೆ ಸ್ಕೂಲ್ ಇಲ್ಲ, ಬಟ್ ನನಗಿದೆ. ಬೇಗ ಹೋಗಬೇಕಾಗಿರೋದ್ರಿಂದ ನಾನೆಲ್ಲನೂ ಬೇಗನೆ ಹಿಂದಿನ ದಿನವೇ ಮುಗಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಸೊ ಹಾಗಾಗಿ ಒಂದೊಂದೇ ಕೆಲಸನ ಮಾಡ್ಕೋತೀನಿ. ಸಾಂಬಾರು ಆಲ್ರೆಡಿ ಇದ್ದಿದ್ದರಿಂದ ಸಾಂಬಾರೇನೋ ಮಾಡೋ ಅವಶ್ಯಕತೆ ಇರಲಿಲ್ಲ. ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ಸಾಂಬಾರು ಆಗ್ತಾಯಿತ್ತು. ಉಳಿದಂತೆ ಬೆಳಗಿನ ತಿಂಡಿ ಮಾತ್ರ ನಾನು ರವಾ ಇಡ್ಲಿ ಮಾಡಿಕೊಂಡೆ. ಸೊ ಇವಾಗ ರಂಗೋಲಿ ಮುಗ್ದಿದೆ. 5 ರಿಂದ 3 ಚುಕ್ಕೆ, ಸಿಂಪಲ್ಲಾಗಿ ಈಸಿಯಾಗಿದೆ. ಕ್ವಿಕ್ಕಾಗಿಯೂ ಸಹ ನೀವು ಬಿಡಿಸ್ಕೋಬೋದು. ಸೊ ಇದೆಲ್ಲ ಕೆಲಸ ಮುಗಿಸೋ ತನಕ ಇಡ್ಲಿ ಮಿಕ್ಸ್ಚರ್ ಏನಿದೆ ಅದು ಮೊಸರಲ್ಲಿ ಚೆನ್ನಾಗಿ ನೆಂದಿತ್ತು. ಮತ್ತೆ ಒಂದು ಸಾರಿ ಕೈ ಆಡಿಸಿ ನೀರಿನಲ್ಲಿ ದಪ್ಪ ಆಗುತ್ತೆ. ಹಾಗಾಗಿ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಕರೆಕ್ಟಾಗಿ ಇಡ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡು ಆನಂತರ ನಾನು ಕೊತ್ತಂಬರಿ ಸೊಪ್ಪು ಅಷ್ಟೇ ಮಿಕ್ಸ್ ಮಾಡ್ತಾ ಇರೋದು. ಇನ್ನೇನು ಎಕ್ಸ್ಟ್ರಾ ಹಾಕ್ಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಎಲ್ಲ ಅಲ್ಲೇ ಇತ್ತು. ಬಟ್ ನನಗೆ ಡೌಟ್ ಇದ್ದಿತ್ತು ರೆಡಿಮಿಕ್ಸ್ ಪೌಡರಲ್ಲಿ ನಿಜ ಚೆನ್ನಾಗಿ ಬರುತ್ತಾ ಅಂತ. ಸೊ ನಾನಿವಾಗ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕಿ, ಆ್ಯಕ್ಚುಲಿ ಗೋಡಂಬಿನ ಹಾಕ್ತಾರೆ ಇಡ್ಲಿನ ಪ್ಲೇಟಿಗೆ ಹಾಕುವಾಗ, ಬಟ್ ಮನೆಯಲ್ಲಿ ಖಾಲಿಯಾಗಿದ್ದರಿಂದ ನಾನು ಕರಿಬೇವಿನ ಸೊಪ್ಪನ್ನು ಇಟ್ಟು ಆನಂತರ ಬ್ಯಾಟರ್ನ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ಸೊ 10 ಮಿನಿಟ್ ಹಬೆನಲ್ಲಿ ಬೆಂದರೆ ಸಾಕು, ರವಾ ಇಡ್ಲಿ ರೆಡಿ ಆಗುತ್ತೆ. ವಿತ್ ಪ್ರೂಫ್ಸ್ ತೋರಿಸ್ತೀನಿ ನಿಮಗೆ ಹೇಗೆ ಬಂತು ಅಂತ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು, ಸ್ಮೂತಾಗಿತ್ತು. ಈವನ್ ಮಧ್ಯಾಹ್ನದ ಲಂಚ್ ಬಾಕ್ಸಿಗೆ ಹಾಕ್ಕೊಟ್ರು ಮಕ್ಕಳು ಆರಾಮ್ಸೆ ತಿನ್ಬೋದು. ಯಾಕಂದರೆ 1-2-3 ಇಡ್ಲಿ ಉಳಿದಿತ್ತು, ಮಧ್ಯಾಹ್ನನೂ ತಿಂದಿದ್ದೆ ನಾನು, ಚೆನ್ನಾಗಿತ್ತು. ಸೊ ಹಾಗಾಗಿ ಇದು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಮತ್ತು ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಈಗ 10 ನಿಮಿಷ ಬೇಯಿಸಿ ಆದಮೇಲೆ 1-2 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟು ತೆಗೆದ್ರೆ ನೋಡಿ ಈ ಥರ ರವಾ ಇಡ್ಲಿ ರೆಡಿಯಾಗಿದೆ. ಪದೇ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಈವನ್ ಮನೆಯಲ್ಲಿ ರವಾದಲ್ಲಿ ಮಾಡಿಕೊಂಡ್ರು ಇದೇ ಥರ ಇಡ್ಲಿ ಬರುತ್ತೆ. ಸೊ ಒಂದು ಸಾರಿ ಟ್ರೈ ಮಾಡಿ. MTRನೇ ಯೂಸ್ ಮಾಡಿ ಅಥವಾ ಯಾವುದೋ ರೆಡಿಮಿಕ್ಸ್ ಪೌಡರ್ ಯೂಸ್ ಮಾಡಿ ಅಂತ ನಾನು ಹೇಳಲ್ಲ. ಮನೆಯಲ್ಲೂ ನೀವು ಮಾಡ್ಕೋಬೋದು. ನಿಮಗೇನಾದರೂ ಮತ್ತೆ ರವಾ ಇಡ್ಲಿ ಮಿಕ್ಸ್ಚರ್ದು ಏನು ರೆಸಿಪಿ ಅಥವಾ ಬೇಕು ಅಂತಂದರೆ ಡೆಫಿನೆಟಾಗಿ ನಾನು ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಸೊ ಇವಾಗ ಇಡ್ಲಿ ರೆಡಿ ಇದೆ ಸ್ನೇಹಿತರೆ. ತಿಂಡಿ ಎಲ್ಲ ತಿನ್ಕೊಂಡು ಆನಂತರ ನಾನು ನನ್ನ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಶುರು ಮಾಡಿದೆ. ಕೆಲಸ ಮುಗಿಯೋ ತನಕ ಎಕ್ಸಾಕ್ಟಾಗಿ ಸಂಜೆ 6:30 ಆಯಿತು. ಅಷ್ಟೊತ್ತು ತನಕನೂ ಕೆಲಸ ಆಯಿತು. ಈವನ್ ಪೂರ್ವಿ ಮತ್ತು ಸಾನೂ ಸಹ ನನಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಕಿಟಕಿ ಇರ್ಬೋದು, ಅದರಲ್ಲಿ ಬರುವಂಥ ಕಂಬಿಗಳು, ಪ್ರತಿಯೊಂದನ್ನು ಅಡುಗೆ ಮನೆ ಡೀಪ್ ಕ್ಲೀನ್ ಎಲ್ಲನೂ ಮಾಡಿ ಮುಗಿಸ್ದೆ. ಡೀಪ್ ಕ್ಲೀನ್ ಮೀನ್ಸ್ ರ್ಯಾಕ್ ಏನು ಬರುತ್ತೆ ಅದನ್ನು ಕ್ಲೀನ್ ಮಾಡಿಕೊಂಡೆ ನಾನು. ಸೊ ಇವಾಗ ನೋಡ್ತಾ ಇರ್ಬೋದು ನೀವು, ನ್ಯೂ ಇಯರ್ ಸೆಲೆಬ್ರೇಷನ್ ಇರೋದ್ರಿಂದ ನೈಟು ಕೇಕ್ ಕಟ್ ಮಾಡೋಣ ಅಂತ ಮಕ್ಕಳೆಲ್ಲ ಪೇಸ್ಟ್ರಿ ಕೇಳಿದ್ರು, ಪೇಸ್ಟ್ರಿನ ತಂದಿದ್ದೀನಿ. ಹಾಗೆಯೇ ನ್ಯೂ ಇಯರ್ಗೆ ಮತ್ತು ಸಂಕ್ರಾಂತಿಗೆ ಅಂತ ಸ್ವಲ್ಪ ಶಾಪಿಂಗ್ ಮಾಡಿದ್ದೆ. ಮಕ್ಕಳಿಗೆ ಸಂಕ್ರಾಂತಿಗೆ ತಗೊಂಡಿಲ್ಲ, ನನಗೆ ಮಾತ್ರ ಸಂಕ್ರಾಂತಿಗೆ ಮತ್ತು ನ್ಯೂ ಇಯರ್ಗೆ, ಹಾಗೆ ಮಕ್ಕಳಿಗೆ ಹಸ್ಬೆಂಡ್ಗೆ ಬರೀ ನ್ಯೂ ಇಯರ್ಗೆ ಮಾತ್ರ ತಗೊಂಡಿದ್ದು. ಕೆಲವೊಂದಷ್ಟು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು, ಇನ್ನು ಕೆಲವೊಂದಷ್ಟು ಶಾಪಲ್ಲಿ ತಗೊಂಡಿದ್ದು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಸಾನೋದು ಟಾಪು. ಇದು ಆನ್ಲೈನಲ್ಲಿ ಮೀಶೋದಲ್ಲಿನೇ ಪರ್ಚೇಸ್ ಮಾಡಿದ್ದು. ಹಾಗೆಯೇ ಪ್ಯಾಂಟ್ ಏನಿದೆ ಇದು ಕಾಂಬೋ ಆಫರ್ ಇತ್ತು. ನೋಡೋದಕ್ಕೆ ಔಟ್ಲುಕ್ ಜೀನ್ಸ್
ಜೀನ್ಸ್ ಥರ ಕಾಣುತ್ತೆ, ಬಟ್ ಇದು ಜೀನ್ಸ್ ಅಲ್ಲ. ಒಂಥರ ಲೆಗ್ಗಿನ್ ನಾವು ಏನು ಯೂಸ್ ಮಾಡ್ತೀವೋ ಅದೇ ಮೆಟೀರಿಯಲ್ ಬರುತ್ತೆ. ಬಟ್ ಅದಕ್ಕಿಂತನೂ ಸಹ ತುಂಬ ಸ್ಮೂತ್ ಆಗಿದೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ದೂರದಿಂದ ನೋಡಿದ್ರೆ ಎಕ್ಸಾಕ್ಟ್ ಜೀನ್ಸ್ ಪ್ಯಾಂಟ್ ಥರನೇ ಕಾಣುತ್ತೆ. ಸೊ 3 ಪ್ಯಾಂಟ್ ಇತ್ತು ಕಾಂಬೋ ಆಫರಲ್ಲಿ. ಒಂದು ಆಲ್ರೆಡಿ ಅವಳು ವೇರ್ ಮಾಡಿದ್ದಾಳೆ, ಇನ್ನೆರಡನ್ನು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಸಾನು ಬಟ್ಟೆ ಏನಿದೆ ಕಂಪ್ಲೀಟಾಗಿ ನಾನು ಮೀಶೋದಲ್ಲೇ ಆರ್ಡರ್ ಮಾಡಿದ್ದು. ಇದು ಪೂರ್ವಿ ಟಾಪು. ಇದು ಸಹ ಮೀಶೋದಲ್ಲಿ ಆರ್ಡರ್ ಮಾಡಿರೋದು. 300 ಸಮಥಿಂಗ್ ಅಂತ ಅನಿಸುತ್ತೆ. ಚೆನ್ನಾಗಿದೆ ಟಾಪು. ಅವಳಿಗೆ ಈ ಥರ ಕ್ಲಾತ್ ತುಂಬ ಇಷ್ಟ, ಫ್ಲೆಕ್ಸಿಬಲ್ ಆಗಿದೆ, ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಬಟ್ ಇದೇನಿದೆ ಜೀನ್ಸು, ವೈಟ್ ಜೀನ್ಸ್, ಇದನ್ನು ನಾನು ನಿನ್ನೆ ಮೈಸೂರಿಗೆ ಹೋದಾಗ ಮೈಸೂರಿಂದ ಪರ್ಚೇಸ್ ಮಾಡಿರುವಂಥದ್ದು. 780 ಪೇ ಮಾಡಿದೆ. ಇದಕ್ಕೆ ಫ್ಲೆಕ್ಸಿಬಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ಆ್ಯಂಡ್ ನಾನು ನಿನ್ನೆ ಮೈಸೂರಿಗೆ ಹೋದಾಗ ಸುಮಂಗಲಿಗೆ ಹೋಗಿದ್ದೆ. ಆ್ಯಕ್ಚುಲಿ ನಾನು ಸಿಲ್ಕ್ ಸ್ಯಾರಿ ತೊಗೊಳ್ಳೋಣ ಅಂತ ಹೋದೆ. ಗ್ರೌಂಡ್ ಫ್ಲೋರಲ್ಲಿ ಇದ್ದಂಥ ಪೂನಮ್ ಸ್ಯಾರೀಸು ಒಂದು ಸಾರಿ ನೋಡೋಣ ಅಂತ ಅಂದ್ಕೊಂಡು ಈ 2 ಸ್ಯಾರಿನ ತಂದೆ. ಸೊ ಫಸ್ಟ್ ಸ್ಯಾರಿ ನಾನು ಏನು ತೋರಿಸ್ದೆ ಅದು 170 ರುಪೀಸ್, ಮತ್ತು ಈ ವೈಟ್ ಸ್ಯಾರಿಗೆ 200 ರುಪೀಸ್. ನೋಡಿದ ತಕ್ಷಣ ಇಷ್ಟ ಆಯಿತು. ಮೆಟೀರಿಯಲ್ ಪೂನಮ್ ಸ್ಯಾರಿಗಿಂತ ಸಾಫ್ಟ್ ಮೆಟೀರಿಯಲ್ ಇತ್ತು. ನನಗೆ ಈ ಥರ ಸ್ಯಾರೀಸ್ ತುಂಬ ಇಷ್ಟ, ಹಾಗಾಗಿ ಈ 2 ಸ್ಯಾರಿನ ನಾನು ತಂದೆ. ಇದ್ರ ಜೊತೆ ಸಂಕ್ರಾಂತಿ ಹಬ್ಬಕ್ಕೆ ಅಂತಲೂ ಸಹ ಒಂದು ಸ್ಯಾರಿನ ತಗೊಂಡಿದ್ದೀನಿ. ಆ್ಯಂಡ್ ಇದು ನಾನು ನ್ಯೂ ಇಯರ್ಗೆ ಹಾಕೋಬೇಕು ಅಂತ ತಗೊಂಡಂಥ ಸ್ಯಾರಿ. ಬಟ್ ಇದು ಸುಮಂಗಲಿಯಲ್ಲಿ ತಗೊಂಡಿದ್ದಲ್ಲ, ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು ಕಾಟನ್ ಸ್ಯಾರಿ. ಲಾಸ್ಟ್ ಟೈಮ್ ಪರ್ಚೇಸ್ ಮಾಡಿದಾಗ ಡೇಟಲ್ಲಿ ಇದು ಅವೈಲಬಲ್ ಇಲ್ಲ ಅಂತ ಹೇಳಿ ಕ್ಯಾನ್ಸಲ್ ಆಗಿತ್ತು. ಬಟ್ ಈ ಸ್ಯಾರಿ ಮತ್ತೆ ಅವೈಲಬಲ್ ಇದೆ ಅಂತ ನೋಟಿಫಿಕೇಷನ್ ಬಂದಮೇಲೆ ನಾನು ಈ ಸ್ಯಾರಿನ ಪರ್ಚೇಸ್ ಮಾಡಿದೆ. ಗ್ರೀನ್ ಮತ್ತು ಬ್ಲೂ ಕಲರ್ ಕಾಂಬಿನೇಷನ್, ಸೆರಗು ಮತ್ತು ಬ್ಲೌಸ್ ಸೇಮ್ ಮೆಟೀರಿಯಲ್ ಬರುತ್ತೆ ಸ್ನೇಹಿತರೆ. ಇಷ್ಟು ದಿನ ಏನೇ ಇದ್ರೂ ಬೇಗನೆ ಎಲ್ಲನೂ ಪ್ರಿಪೇರ್ ಮಾಡ್ಕೋತಾ ಇದ್ದೆ, ಬ್ಲೌಸಿಂದ ಹಿಡಿದು ಪ್ರತಿಯೊಂದನ್ನು ಹಬ್ಬಕ್ಕೆ. ಬಟ್ ಈ ಸ್ಯಾರಿನೇ ತುಂಬ ಡಿಲೇ ಆಗಿದ್ದು. ಈಗ 7 ಗಂಟೆ ನಾನು ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡೆ. ಅದಕ್ಕಿಂತ ಮುಂಚೆ ನಿಮ್ಮೆಲ್ರಿಗೂ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ತೋರಿಸೋಣ ಅನ್ನೋ ಕಾರಣಕ್ಕೆ ಒಂದೊಂದೇ ತೋರಿಸ್ತಾ ಇದ್ದೀನಿ. ಸೊ ಇದು ನ್ಯೂ ಇಯರ್ಗಾದರೆ, ಈಗ ನಾನು ತಗೊಂಡಿರುವಂಥದ್ದು ಸಂಕ್ರಾಂತಿ ಹಬ್ಬಕ್ಕೆ. ಮೈಸೂರು ಸಿಲ್ಕ್ ಸ್ಯಾರಿ, ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ಲಾತ್ ತುಂಬ ಟಿಕ್ಕಾಗಿದೆ, ಜೊತೆಗೆ ಔಟ್ಲುಕ್ಕು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಯೂಶ್ವಲಿ ಎಲ್ರಿಗೂ ಗೊತ್ತಿದೆ ಮೈಸೂರು ಸಿಲ್ಕ್ ಅಂದರೆ ವೆರಿ ಕಾಸ್ಟ್ಲಿ. ಆ್ಯಂಡ್ ಎಸ್ಪೆಷಲಿ ನನಗೆ ತುಂಬ ದುಡ್ಡನ್ನು ಸ್ಯಾರಿಗೆ ಸ್ಪೆಂಡ್ ಮಾಡೋದಕ್ಕೆ ಇಷ್ಟ ಆಗಲ್ಲ. ನನ್ನ ಪ್ರಕಾರ ಏನು ಅಂದರೆ ಜಾಸ್ತಿ ಕಲೆಕ್ಷನ್ ಇರಬೇಕು, ರಫ್ ಯೂಸ್ಗೂ ಆಗಬೇಕು, ಮತ್ತು ನಾವು ಆರಾಮ್ಸೆ ವೇರ್ ಮಾಡಬೇಕು. ಈಗ ಅದು ಕಾಸ್ಟ್ಲಿ ಅಂತಂದರೆ ಉಡುವಾಗ ಅದನ್ನು ಮೇಂಟೈನ್ ಮಾಡುವಾಗ ತುಂಬ ಹುಷಾರಾಗಿ ಮೇಂಟೈನ್ ಮಾಡಬೇಕು. ನಂಗೆ ಅದೆಲ್ಲ ಸ್ವಲ್ಪ ಕಷ್ಟ. ಸೊ ಹಾಗಾಗಿ ನಾನು ಈ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿನ ಪರ್ಚೇಸ್ ಮಾಡಿದೆ. ಇದರ ರೇಟ್ ಜಸ್ಟ್ 680 ರುಪೀಸ್ ಅಷ್ಟೇ. ಸುಮಂಗಲಿನಲ್ಲಿ ಪರ್ಚೇಸ್ ಮಾಡಿದ್ದು. ಇದರಲ್ಲೇ ಡಿಫ್ರೆಂಟ್ ವೆರೈಟಿ ಇತ್ತು. 1000, 1800 ಆ ರೇಂಜಲ್ಲೂ ಇತ್ತು. ಬಟ್ ನಾನು ಇದನ್ನು ಫಸ್ಟು ರೇಟ್ ನೋಡಿಲ್ಲ, ಜಸ್ಟ್ ಕಲರ್ ಕಾಂಬಿನೇಷನ್ ನೋಡಿ ತುಂಬ ಇಷ್ಟ ಆಯಿತು. ತಗೊಂಡಾದ್ಮೇಲೆ ರೇಟ್ ನೋಡಿದೆ, ಖುಷಿ ಆಯಿತು, ಓಕೆ ಕಡಿಮೆ ದುಡ್ಡಲ್ಲೇ ಸಿಕ್ಕಿದೆ ಅಂತ. ಸೊ ಹಾಗಾಗಿ ನಾನು ಇದೊಂದು ಸ್ಯಾರಿನ ಪರ್ಚೇಸ್ ಮಾಡ್ಕೊಂಡು ಬಂದೆ. ಇದಾದಮೇಲೆ ಒಂದು ಆಲಿಯಾ ಕಟ್ ಡ್ರೆಸ್ ತೊಗೋಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಸೊ ಮೈಸೂರಲ್ಲಿ ಹೋದಾಗ ಹೊರಗಡೆ ಗೊಂಬೆಗೊಂದು ಡ್ರೆಸ್ ಹಾಕಿದ್ರು, ಏನೋ ಗೊತ್ತಿಲ್ಲ, ನೋಡಿದ ತಕ್ಷಣ ಇಷ್ಟ ಆಯಿತು. ಹಾಗಾಗಿ ನಾನು ಈ ಆಲಿಯಾ ಕಟ್ ಡ್ರೆಸ್ಸನ್ನು ಪರ್ಚೇಸ್ ಮಾಡಿದೆ. ಇದಕ್ಕೆ ದುಪಟ್ಟ ಮತ್ತು ಪ್ಯಾಂಟು ಸಹ ಕೊಟ್ಟಿದ್ದಾರೆ. 750 ಆಯಿತು ಇದಕ್ಕೆ. ತುಂಬ ಚೆನ್ನಾಗಿದೆ. ಕಾಟನ್ ಮೆಟೀರಿಯಲ್ ಆಗಿರೋದ್ರಿಂದ, ಜೊತೆಗೆ ಹೊಸ ಪ್ಯಾಟ್ರನ್ ಆಗಿರೋದ್ರಿಂದ ಏನೋ ಒಂಥರ ಚೆನ್ನಾಗಿದೆ, ಫ್ಲಾರ್ ಡಿಸೈನ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದೊಂದನ್ನು ನಾನು ಪರ್ಚೇಸ್ ಮಾಡಿದೆ. ಇದಿಷ್ಟು ಸಹ ನಾನು ನ್ಯೂ ಇಯರ್ಗೆ ಪರ್ಚೇಸ್ ಮಾಡಿರುವಂಥದ್ದು. ಈ ಡ್ರೆಸ್ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕಾಗಿದೆ, ನನ್ನ ಸೈಜ್ಗಿನ್ನ ದೊಡ್ಡದಿರೋದ್ರಿಂದ, ಮತ್ತು ಲೆಂತು ಸಹ ಜಾಸ್ತಿ ಇದೆ. ಹಾಗಾಗಿ ಇದನ್ನು ಆಲ್ಟ್ರೇಷನ್ ಮಾಡಬೇಕು. ಮತ್ತು ಇವತ್ತು ಆ ಟೆನಿಕಾಸ್ಟ್ ಬ್ಲೌಸ್ನ ಸ್ಟಿಚ್ ಮಾಡಿ ನಾಳೆನೇ ಬ್ಲೌಸ್ನ ವೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಆಲಿಯಾ ಕಟ್ ಡ್ರೆಸ್ದು ಪ್ಯಾಂಟ್. ದುಪಟ್ಟನೂ ಸಹ ಕೊಟ್ಟಿದ್ದಾರೆ. ದುಪಟ್ಟ ಸ್ವಲ್ಪ ಚಿಕ್ಕದು, ಬಟ್ ಇಟ್ಸ್ ಓಕೆ. ಪಿಂಕ್ ಕಲರ್ ದುಪಟ್ಟ ಜೊತೆ ವೇರ್ ಮಾಡ್ಬೋದು. ಆ್ಯಂಡ್ ಇವಾಗ ನಾನು ಆಗಲೇ ಹೇಳಿದಾಗೆ ಬ್ಲೌಸ್ ಸ್ಟಿಚ್ ಮಾಡಬೇಕು. ಆನಂತರ ಮನೆಯೆಲ್ಲ ಒರೆಸಿ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡಿ ಸ್ಕೂಲ್ಗೆ ಹೋಗೋ ಥರ ರೆಡಿ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರನೇ ಬೆಡ್ಶೀಟ್ಸ್ ಎಲ್ಲ ವಾಶ್ ಮಾಡಿ ಆದಮೇಲೆ ಮ್ಯಾಟ್ ಎಲ್ಲ ವಾಶ್ ಮಾಡಿ ಆನಂತರ ನಾನು ಸ್ನಾನ ಮಾಡಿಕೊಂಡು ದೇವ್ರ ಮನೆನ ಕಂಪ್ಲೀಟಾಗಿ ಕ್ಲೀನ್ ಮಾಡಿದೆ. ದೇವ್ರ ಪಾತ್ರೆ, ದೇವ್ರ ಫೋಟೋ ಎಲ್ಲನೂ ಕ್ಲೀನ್ ಮಾಡಿ ಆನಂತರ ದೇವ್ರ ಮನೆ ಕಂಪ್ಲೀಟ್ ಲಾಕ್ ಮಾಡಿ ಉಳಿದಂಥ ಕೆಲಸನ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಸೊ ಇವಾಗ ಡ್ರೆಸ್ ಏನಿದೆ ಅದನ್ನ ಆಲ್ಟ್ರೇಷನ್ ಮಾಡ್ಕೋತೀನಿ. 1.5 ಇಂಚ್ ಎಕ್ಸ್ಟ್ರಾ ಇತ್ತು. ಸೊ ಹಾಗಾಗಿ ಸೈಡಲ್ಲಿ ನಾನು 1.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅದನ್ನು ಸ್ಟಿಚ್ ಮಾಡಿಕೊಂಡೆ. ಸೊ ಸ್ನಾನ ಮಾಡಿದ್ರಿಂದ ಒಂದು ಸರಿ ನೋಡ್ಬಿಡೋಣ ಸೈಜ್ ಕರೆಕ್ಟ್ ಇದ್ದರೆ ಅಂತ ವೇರ್ ಮಾಡಿದ್ದೆ.
ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು. ಬಟ್ ಪ್ಯಾಂಟ್ ಬೇರೆ ಪ್ಯಾಂಟ್ ಜೊತೆ ವೇರ್ ಮಾಡಿದ್ದೀನಿ. ಆ್ಯಕ್ಚುಲಿ ಸ್ಕಿನ್ ಫ್ರೆಂಡ್ಲಿ ಅಂತ ಅನ್ನಿಸ್ತು. ಆನ್ಲೈನಲ್ಲೂ ಅವೈಲಬಲ್ ಇದೆ, ಬಟ್ ರೇಟ್ ತುಂಬ ಡಿಫ್ರೆಂಟ್ ಇದೆ. ನೀವು ಬೇಕಿದ್ರೆ ಒಂದು ಸಾರಿ ಸರ್ಚ್ ಮಾಡಿ ಆನಂತರ ತಗೋಬೋದು. ಬಟ್ ಪರ್ಸ್ನಲಿ ನನಗೆ ಈ ಒಂದು ಡ್ರೆಸ್ ತುಂಬಾ ಇಷ್ಟ ಆಯಿತು. ಸೊ ಅಲ್ಲಿಗೆ ಒಂದರ ಆಲ್ಟ್ರೇಷನ್ ಮುಗೀತು. ಇವಾಗ ಬ್ಲೌಸ್ ಸ್ಟಿಚಿಂಗ್ ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಈ ಥರ ನ್ಯೂ ಇಯರ್ ಮಾಡಿದ್ದು. ಇನ್ನೊಂದು ಬೇಜಾರು ಏನು ಅಂತಂದರೆ ಹಸ್ಬೆಂಡ್ನ ನ್ಯೂ ಇಯರ್ ಸೆಲೆಬ್ರೇಷನ್ ಇರೋದ್ರಿಂದ ಎಲ್ಲೂ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತ 6 ಗಂಟೆಯಿಂದನೇ ಡ್ಯೂಟಿಗೆ ಹಾಕ್ಬಿಟ್ಟಿದ್ರು. ಸಂಜೆ 6 ಗಂಟೆಯಿಂದ 12:30 1 ಗಂಟೆ ತನಕ ರೌಂಡ್ಸಲ್ಲಿ ಇರಬೇಕು ಅಂತ. ಇಷ್ಟು ವರ್ಷ ಏನೇ ಆದ್ರೂ ನಮಗೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋ ಥರ ರಾತ್ರಿ 12 ಗಂಟೆಗೆಲ್ಲ ಜೊತೆಯಲ್ಲಿರೋ ಥರ ಡ್ಯೂಟಿ ಸಿಗ್ತಾಯಿತ್ತು. ಬಟ್ ಫಾರ್ ದ ಫಸ್ಟ್ ಟೈಮ್ ಆ ಥರ ಆಗಲಿಲ್ಲ. ಅವರು ಹೇಳಿದರು, ಬರೋದು ಸ್ವಲ್ಪ ಡೌಟ್ ಆಗುತ್ತೆ, ನಿಮ್ಮ ಪಾಡಿಗೆ ನೀವು ಸೆಲೆಬ್ರೇಟ್ ಮಾಡಿ ಅಂತ. ಅವರಿಲ್ಲದೆ ಹೇಗೆ ಸೆಲೆಬ್ರೇಟ್ ಮಾಡೋದು ಅನ್ನೋದು ತುಂಬಾ ಬೇಜಾರಾಗ್ತಿತ್ತು ನನಗೆ. ಹಾಗಾಗಿ ಏನೂ ಮಾಡೋದಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ಬಟ್ ಹಾಗಂತ ಬೇಜಾರು ಮಾಡಿಕೊಂಡ್ರೆ ಅವ್ರಿಗೂ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ಓಕೆ, ಅವ್ರು ಬಂದಮೇಲೆ 12:30 1 ಗಂಟೆ ಎಷ್ಟೊತ್ತಿಗೆ ಬರ್ತಾರೋ ಅಷ್ಟೊತ್ತಿಗೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ ಅಂತ ಸಾನು ಪೂರ್ವಿ ಇಬ್ಬರೂ ಅವ್ರ ಅಪ್ಪಂಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ರು. ಸೊ ನನಗೆ ಇದೊಂದು ಅಡ್ವಾಂಟೇಜ್ ಆಯಿತು ನನ್ನ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ. ಸೊ ಇವಾಗ 9:30 ಆಗಿದೆ. ಬ್ಲೌಸ್ ಕಟ್ಟಿಂಗ್ ಎಲ್ಲ ಮುಗಿದಿದೆ, ಸ್ಟಿಚ್ ಮಾಡಬೇಕು. ಸೊ ಇದ್ರ ಮಧ್ಯೆ ಊಟ ಕೊಡೋದು ಮತ್ತು ಪಾತ್ರೆಗಳನ್ನು ತೊಳ್ಕೊಳ್ಳೋದು ಇದೆಲ್ಲ ನಡೀತಾನೆ ಇತ್ತು. ಸೊ ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ಬ್ಲೌಸ್ ಸ್ಟಿಚಿಂಗ್ ಅಟ್ ಎನಿ ಕಾಸ್ಟ್ ಮುಗಿಸ್ಬೇಕು ಅಂತ ಕೂತ್ಕೊಂಡೆ. ಫೈನಲಿ ಬ್ಲೌಸ್ ಸ್ಟಿಚಿಂಗ್ ಮುಗ್ದಿದೆ. ಸಿಂಪಲ್ ಡಿಸೈನ್ ಸ್ನೇಹಿತರೆ, ಏನೂ ಎಕ್ಸ್ಟ್ರಾ ಮಾಡೋದಕ್ಕೆ ಹೋಗಲಿಲ್ಲ. ಸೊ ಬ್ಲೌಸ್ ಸ್ಟಿಚಿಂಗ್ ಮುಗಿಯೋ ತನಕ ಹತ್ತತ್ರ 11 ಗಂಟೆ ಆಗಿತ್ತು. ಹೇಗೂ ಬಿಗ್ ಬಾಸ್ನ ನೋಡ್ತಾ ಈ ಕೆಲಸನೂ ನಾನು ಮಾಡಿ ಮುಗಿಸ್ಕೊಂಡೆ. ಆನಂತರ ನಾನು ಸಾನು ಪೂರ್ವಿ 3 ಜನನೂ ಹೊರಗಡೆ ಹೋಗಿ ರಂಗೋಲಿ ಹಾಕೋಣ ಅಂತ ರಂಗೋಲಿ ಶುರು ಮಾಡಿದ್ವಿ. ಕಲರ್ ಹಾಕಲೇಬೇಕು, ಯಾಕಂದರೆ ಯಾವುದೇ ಹಬ್ಬ ಬಂದ್ರೂ ವಿತೌಟ್ ಕಲರ್ ನಾನು ರಂಗೋಲಿನ ಬಿಡಿಸಲ್ಲ. ಸೊ ಹಾಗಾಗಿ ಇವತ್ತೂ ಅಷ್ಟೇ ವಿತ್ ಕಲರ್, ಬಟ್ ತೀರಾ ಸಿಂಪಲ್ ರಂಗೋಲಿನ ಹಾಕ್ತಾಯಿದ್ದೀನಿ. ಇದನ್ನು ಹಬ್ಬದ ದಿನಕ್ಕಿಂತ ನಾರ್ಮಲ್ ಡೇಸಲ್ಲಿ ಹಾಕಿದ್ರೆ ಮೇ ಬಿ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸುತ್ತೆ. ಹಬ್ಬದ ದಿನಕ್ಕೆ ಸ್ವಲ್ಪ ಸಿಂಪಲ್ ಅಂತ ಅನ್ನಿಸ್ಬೋದು. ನನಗೆ ಪರ್ಸ್ನಲಿ ಆ ಥರ ಫೀಲ್ ಆಯಿತು. ಬಟ್ ಟೈಮ್ ಇಲ್ಲದೆ ಇರೋ ಕಾರಣ ಮತ್ತು ನನ್ನ ಹಸ್ಬೆಂಡ್ ಬರಲ್ವಲ್ಲ ಅನ್ನೋ ಬೇಜಾರಿಗೆ ಓಕೆ ಏನೋ ಆಗಲಿ ಅನ್ನೋ ಕಾರಣಕ್ಕೆ ನಾನು ಸದ್ಯಕ್ಕೆ ಅಂತ ಹೇಳಿ ಈ ರಂಗೋಲಿನ ಬಿಡಿಸ್ದೆ. ಬಟ್ ತೀರಾ ಏನೋ ಸಿಂಪಲ್ ಅಂತ ಅನಿಸಲ್ಲ, ಬಟ್ ಸ್ವಲ್ಪ ಸಿಂಪಲ್ ಅಂತ ಅನಿಸುತ್ತೆ. ಚೆನ್ನಾಗಿನೂ ಇದೆ, ಈಸಿಯಾಗಿ ಬೇಗನೆ ನೀವು ಇದನ್ನು ಬಿಡಿಸ್ಕೋಬೋದು. ಸೊ ರಂಗೋಲಿ ಎಲ್ಲ ಬಿಡಿಸಿ ಆಗೋ ತನಕ ಕರೆಕ್ಟಾಗಿ ನ್ಯೂ ಇಯರ್ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ 10 ಮಿನಿಟ್ ಇತ್ತು. ಪೂರ್ವಿ ಮನೆ ಒಳಗಡೆ ಎಲ್ಲನೂ ಕ್ಲೀನ್ ಮಾಡಿಕೊಟ್ಟಿದ್ಲು. ನನಗೆ ಕಸ ಎಲ್ಲ ತೆಗೆದು ಜಸ್ಟ್ ಮನೆ ಒರೆಸೋದಾಗಿತ್ತು. 10 ನಿಮಿಷದಲ್ಲಿ 7 ನಿಮಿಷ ನಾನು ರೂಮ್ ಏನಿತ್ತು ರೂಮ್ಗಳೆಲ್ಲ ಒರೆಸಾಯಿತು. ಸೊ ಹಾಲ್ ಒಂದು ಬಾಕಿ ಇತ್ತು. ಸೊ ಕರೆಕ್ಟಾಗಿ ಇನ್ನು 3 ನಿಮಿಷ ಇದೆ ಅನ್ನುವಾಗ ಹಸ್ಬೆಂಡ್ ಬಂದರು. ಸದ್ಯಕ್ಕೆ ಕೇಕ್ ಕಟ್ ಮಾಡಿಬಿಡಿ, ಬೇಗ ನಾನು ಹೊರಡ್ತೀನಿ, ಪರ್ಮಿಷನ್ ಕೇಳ್ಕೊಂಡು ಬಂದಿದ್ದೀನಿ ಅಂತ. ಸೊ ಅದೊಂದು ನಿಜವಾಗ್ಲೂ ಖುಷಿ ಆಯಿತು. ಯಾಕಂದರೆ ಈ ವರ್ಷ ಎಲ್ಲಿ ಮಿಸ್ ಆಗಿಬಿಡ್ತಾರೋ ಅಂದರೆ ಅದೊಂದು ಫೀಲ್ ಆಗುತ್ತಲ್ವ. ವರ್ಷ ಜೊತೆಯಲ್ಲಿದ್ದು ಈ ವರ್ಷ ಇಲ್ಲ ಅಂತಂದರೆ ತುಂಬ ಬೇಜಾರಾಗ್ತಿತ್ತು ನನಗೆ. ಅದೇ ಕಾರಣಕ್ಕೆ ಯಾವುದರಲ್ಲೂ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಫೈನಲಿ ಬಂದರು, ಬೇಗ ಕಟ್ ಮಾಡಿ ನಾನು ಹೋಗಬೇಕು ಅಂತ. ಸೊ ಹಾಗಾಗಿ ಕ್ವಿಕ್ಕಾಗಿ ಎಲ್ಲನೂ ಕೇಕೆಲ್ಲ ಹಾಗೆ ತೆಗೆದಿಟ್ಟು ಹಾಲಿನ ಒರೆಸಿರಲಿಲ್ಲ. ಸೊ ಅವ್ರು ಹೋದ್ಮೇಲೆ ಒರೆಸೋಣ ಅಂತ ಡಿಸೈಡ್ ಮಾಡಿ ಇವಾಗ ಕೇಕೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ನಾವು ಬರುವಾಗ ಅರ್ಜೆಂಟ್ಗೆ ಅದು ಕ್ಯಾಂಡಲ್ ಏನೋ ಕೊಡ್ತಾರಲ್ವ ಕೇಕ್ ಜೊತೆ, ಅದನ್ನು ಸಹ ಕೇಳೋದು ಮರ್ತೋಯ್ತು. ಅವರು ಸಹ ಹಾಕಿಲ್ಲ. ಬಟ್ ಇಟ್ಸ್ ಓಕೆ, ಫೈನಲಿ ನಾವೇ ಒಂದು ಕ್ಯಾಂಡಲ್ ಹಚ್ಚಿ ನೋಡ್ತಾ ಇರ್ಬೋದು. ಕರೆಕ್ಟಾಗಿ ಇನ್ನು 10 ಸೆಕೆಂಡ್ ಇದೆ ನ್ಯೂ ಇಯರ್ ಸ್ಟಾರ್ಟ್ ಆಗೋದಕ್ಕೆ. ಸೊ ಹಾಗೋ ಹೀಗೋ ಹಸ್ಬೆಂಡ್ ಡ್ಯೂಟಿ ಮಧ್ಯಾಹ್ನ ಸಹ ಬಂದರು. ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಕ್ಚುಲಿ ಇದು ನಮ್ಮ ಸಂಸ್ಕೃತಿ ಅಲ್ಲ ಹೇಳಬೇಕು ಅಂದರೆ, ಬಟ್ ಅಭ್ಯಾಸ ಬಲದಿಂದ ವರ್ಷ ನಾವು ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಂಥರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. 12 ಗಂಟೆ ತನಕ ಕಾದು ಆನಂತರ ಕೇಕ್ ತಿನ್ನೋದಿರ್ಬೋದು, ಒಬ್ರಿಗೊಬ್ರು ವಿಶ್ ಮಾಡ್ಕೊಳ್ಳೋದಿರ್ಬೋದು. ನಮಗೆ ಹೊಸ ವರ್ಷ ಅಂತಂದರೆ ಯುಗಾದಿ ಹಬ್ಬ ಬರುತ್ತೆ. ಬಟ್ ಆ ಟೈಮಲ್ಲಿ ಕೇಕ್ ಕಟ್ ಮಾಡೋದಾಗಲಿ ಈ ಥರ ವೆಯ್ಟ್ ಮಾಡ್ಕೊಂಡು ಮಾಡೋದಾಗಲಿ ಏನೂ ಇರಲ್ಲ ಅಲ್ಲ. ಸೊ ನಾರ್ಮಲಾಗಿ ನಮ್ಮ ಸಂಸ್ಕೃತಿ ಪ್ರಕಾರ ಹೇಗೆ ಮಾಡಬೇಕು ಆ ಥರ ನಾವು ತೋರಣ ಎಲ್ಲ ಕಟ್ಟಿ ಹೋಳಿಗೆ ಮಾಡಿ ಆ ಥರ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇದು ಸ್ವಲ್ಪ ವೆಸ್ಟರ್ನ್ ಕಲ್ಚರ್ ಆಗಿದೆ, ಬಟ್ ಚೆನ್ನಾಗಿದೆ ಅಂತ ಅನಿಸುತ್ತೆ. ಸೊ ಇವಾಗ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಆನಂತರ ಹಸ್ಬೆಂಡ್ ಹೋದ್ಮೇಲೆ ಮನೆಯೆಲ್ಲ ಒರೆಸಿ ಮಲಗಿದ್ದಾಯಿತು. ಬೆಳಿಗ್ಗೆ ನಾನಿವಾಗ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ. 2 ದಿನದ ವ್ಲಾಗನ್ನು ನಿಮ್ಮ ಜೊತೆ ಒಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಅಂಥದ್ದೇನಿರಲಿಲ್ಲ. ದೋಸೆಗೆ ನೆನೆಸಿ ರುಬ್ಬಿದ್ದೆ. ದೋಸೆ ಹಿಟ್ಟು
ಇಟ್ಟಿತ್ತು. ಸಾಂಬಾರು ಸಹ ರೆಡಿ ಮಾಡ್ಕೊಂಡ್ಬಿಡೋಣ, ಯಾಕಂದರೆ ಮಕ್ಕಳಿಗೆ ಇವತ್ತು ರಜಾ ಇದೆ, ನನಗೆ ಮಾತ್ರ ಸ್ಕೂಲ್ ಇರೋದು. ಮಧ್ಯಾಹ್ನ ಅವ್ರಿಗೆ ಊಟಕ್ಕೆ ಕಷ್ಟ ಆಗಬಾರ್ದು ಅನ್ನೋ ಕಾರಣಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಕುಕ್ಕರ್ನಲ್ಲಿ ಬೇಳೆ ಮತ್ತು ತರಕಾರಿ ಎಲ್ಲ ಹಾಕಿ 3 ವಿಷಲ್ ಕೂಗಿಸಿದ್ದೆ. ಅದೂ ಸಹ ರೆಡಿ ಇದೆ. ದೇವ್ರ ಪಾತ್ರೆ ಎಲ್ಲ ಹಿಂದಿನ ದಿನವೇ ತೊಳೆದಿದ್ದರಿಂದ ಕೆಲಸ ತುಂಬಾ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಉಪ್ಪು ಹಾಕಿ ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಹಾಗೆಯೇ ಹಾಲು ಸಹ ಕಾಯಿಸಿಟ್ಟಿದ್ದೀನಿ. ಕ್ವಿಕ್ಕಾಗಿ ಇವಾಗ ತಿಂಡಿ ಮಾಡಿಕೊಂಡು ಆನಂತರ ನಾನು ಸ್ಕೂಲಿಗೆ ರೆಡಿಯಾಗಿ ಹೊರಡೋದು ಅಷ್ಟೇನೆ. ಬಟ್ ಏನು ಅಂತಂದರೆ ಹಿಂದಿನ ದಿನವೇ ಎಲ್ಲನೂ ಮಾಡ್ಕೊಂಡಿದ್ದರಿಂದ ನನಗೆ ಅಷ್ಟೊಂದು ಟೈಮ್ ಹಿಡಿಸ್ಲಿಲ್ಲ. ಬೆಳಿಗ್ಗೆ 5:15ಗೆ ಎದ್ದೆ, ಎಲ್ಲ ಕೆಲಸನೂ ಮಾಡ್ಕೊಂಡ್ಬಿಡೋಣ, ಮಕ್ಕಳನ್ನೂ ಸಾಧ್ಯ ಆದರೆ ರೆಡಿ ಮಾಡೋಣ ಅಂತ. ಬಟ್ ಇಬ್ಬರೂ ಇವಾಗ ಚಳಿಯಾಗಿರೋದ್ರಿಂದ ಹೇಳಲಿಲ್ಲ. ಇವತ್ತು ಬೈಬಾರ್ದು ಅನ್ನೋ ಕಾರಣಕ್ಕೆ ನಾನು ಏನೂ ಮಾತಾಡಲಿಲ್ಲ. ಓಕೆ, ಅವ್ರಿಗೆ ಯಾವಾಗ ಬರುತ್ತೋ ಅವಾಗ ಎದ್ದಲಿ ಅಂತ ಹೇಳಿ ನಾನಿವಾಗ ತಿಂಡಿನ ರೆಡಿ ಮಾಡ್ತಾಯಿದ್ದೀನಿ. ದೋಸೆ ಹಿಟ್ಟು ಯಾವ ಪ್ರಪೋರ್ಷನಲ್ಲಿ ಹಾಕೋಬೇಕು ಅಂತ ತುಂಬ ಸಾರಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅನ್ನ ಇದ್ದರೆ ಅನ್ನನ ನೀವು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಅವಲಕ್ಕಿ ಹಾಕಿದ್ರೂ ದೋಸೆ ಸ್ಮೂತಾಗಿ ಬರುತ್ತೆ. ಇದನ್ನು ಹಾಕೋ ಮೇಯ್ನ್ ಇಂಟೆನ್ಷನ್ನೇ ದೋಸೆ ಸ್ಮೂತಾಗಿರ್ಬೇಕಂತ. ಯಾಕಂದರೆ ಎಸ್ಪೆಷಲಿ ಲಂಚ್ ಬಾಕ್ಸಿಗೆ ತೊಗೊಂಡೋಗುವಾಗ ಬೆಳಿಗ್ಗೆ ಸ್ಮೂತಾಗಿದ್ದಂಥ ದೋಸೆ ಮಧ್ಯಾಹ್ನದಷ್ಟೊತ್ತಿಗೆ ಸ್ವಲ್ಪ ರಫ್ ಆಗಿರುತ್ತೆ. ಅದನ್ನು ನೀವು ಅವಾಯ್ಡ್ ಮಾಡಬೇಕಂದ್ರೆ ಸ್ವಲ್ಪ ಅನ್ನ ಯೂಸ್ ಮಾಡಿದ್ರೆ ಬೆಟರ್. ಸೊ ಇವಾಗ ತುಪ್ಪದಲ್ಲಿ ಬೇಯಿಸಿರುವಂಥ ದೋಸೆ ರೆಡಿ. ದೋಸೆ ತಿಂದ್ಕೊಂಡು ನಾನು ಸ್ಕೂಲಿಗೆ ಹೊರಡಬೇಕು. ಆ್ಯಂಡ್ ನೆನ್ನೆ ನಾನು ಸ್ಟಿಚ್ ಮಾಡಿದ ಬ್ಲೌಸು ವೇರ್ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ದೇವ್ರ ಪೂಜೆ ಮಾಡೋದಕ್ಕೆ ಅಂತ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ವೇರ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಹಾಗೆ ಇಟ್ಟೆ. ಆದರೆ ಮೆಜರ್ಮೆಂಟ್ ಕರೆಕ್ಟಾಗಿದೆಯಾ, ಎಲ್ಲಾದರೂ ಏನಾದರೂ ವೇರಿಯೇಷನ್ ಆಗಿದೆಯಾ ಅನ್ನೋ ಡೌಟ್ ಇತ್ತು. ಬೆಳಿಗ್ಗೆ ನಾನು ಅದನ್ನು ಹೇಗೆ ಆಲ್ಟ್ರೇಷನ್ ಮಾಡಲಿ, ಟೈಮ್ ಸಾಕಾಗುತ್ತೋ ಇಲ್ವೋ ಅನ್ನೋದು ಭಯ ಇತ್ತು. ಬಟ್ ಗಾಡ್ಸ್ ಗ್ರೇಸ್ ಸ್ಟಿಚಿಂಗ್ ಎಲ್ಲ ಕರೆಕ್ಟಾಗಿತ್ತು. ನೀವು ಅನ್ಬೋದು ಅಷ್ಟು ವರ್ಷದಿಂದ ಸ್ಟಿಚ್ ಮಾಡ್ತಿದ್ದೀರಾ, ಯಾಕೆ ಆ ಥರ ಅಂದ್ಕೊಂಡ್ರಿ ಅಂತ. ಬಟ್ ಏನಾಗುತ್ತೆ ಅಂತಂದರೆ ಕೆಲವೊಮ್ಮೆ ಮೆಷರ್ಮೆಂಟ್ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ, ಅಥವಾ ಸ್ಟಿಚ್ ಮಾಡುವಾಗ ಒಂದು ಅರ್ಧ ಇಂಚ್ ಟೈಟ್ ಅಥವಾ ಲೂಸ್ ಥರ ಫೀಲ್ ಆಗ್ಬೋದು. ಅದೇ ಭಯದಲ್ಲಿದ್ದೆ ನಾನು. ಲೂಸ್ ಆದರೆ ನೋ ಪ್ರಾಬ್ಲಮ್, ಬಟ್ ತುಂಬ ಟೈಟ್ ಅಂತ ಅನಿಸ್ಬಿಟ್ರೆ ಆವಾಗ ಸ್ಟಿಚ್ ಎಲ್ಲ ಬಿಡಿಸೋದಕ್ಕಾಗಲ್ಲ ಅಂತ. ಬಟ್ ಎಕ್ಸಾಕ್ಟಾಗಿತ್ತು, ಕರೆಕ್ಟಾಗಿತ್ತು. ಆ್ಯಂಡ್ ಇವಾಗ ಸ್ಯಾರಿನೂ ವೇರ್ ಮಾಡಿದ್ದೀನಿ. ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಕಾಟನ್ ಸ್ಯಾರೀಸ್ ಅಂದರೆ ನಿಮಗೆ ಗೊತ್ತೇ ಇದೆ, ಒಳ್ಳೆ ಔಟ್ಲುಕ್ಕನ್ನು ಕೊಡುತ್ತೆ. ಸೊ ಇವಾಗ ನಾನು ರೆಡಿಯಾಗಿ ದೇವರಿಗೆ ಪೂಜೆ ಎಲ್ಲ ಮಾಡಿ ಆನಂತರ ಸ್ಕೂಲಿಗೆ ಹೊರಡಬೇಕು. ಸಂಜೆ ಬಂದಾಗ ದೇವಸ್ಥಾನಗಳಿಗೆ ವಿಸಿಟ್ ಕೊಡಬೇಕು, ದೇವಸ್ಥಾನಗಳನ್ನು ದರ್ಶನ ಮಾಡ್ಕೊಂಡು ಬರಬೇಕು ಅನ್ನೋದು ನನ್ನ ಇಂಟೆನ್ಷನ್ ಇದ್ದಿದ್ದು ಅಷ್ಟೇನೆ. ನಮ್ಮ ನ್ಯೂ ಇಯರ್ ತುಂಬ ಸಿಂಪಲ್ಲಾಗಿ ಹೋಯಿತು ಸ್ನೇಹಿತರೆ. ಬಟ್ ಒಂದೇನು ಅಂದರೆ ಎಲ್ಲರೂ ಖುಷಿಯಾಗಿರಬೇಕು ಅನ್ನೋದು ಅಷ್ಟೇನೆ. ಆ್ಯಂಡ್ ಇವತ್ತು ಸಹ ನೀವು ಹೊಸ ವರ್ಷದ ದಿನ ತುಂಬ ಜನ ನನಗೆ ವಿಶ್ ಮಾಡಿದ್ರಿ. ಸೊ ನಿಮಗೂ ನನ್ನ ಕಡೆಯಿಂದ, ನನ್ನ ಫ್ಯಾಮಿಲಿ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್. ಸಂಜೆ ಸ್ಕೂಲ್ನ ಮುಗಿಸ್ಕೊಂಡು ಬಂದಿದ್ದೀನಿ. ನನಗೆ ಈಗಂತೂ ಸ್ಕೂಲಿಂದ ಬರೋ ತಕ್ಷಣವೇ ತುಂಬ ಅಂದರೆ ತುಂಬ ಹಸಿವಾಗಿರುತ್ತೆ, ಏನಾದರೂ ತಿನ್ನಬೇಕಂತ ಅನಿಸಿರುತ್ತೆ. ಸೊ ಬಂದು ಕೈಕಾಲು ತೊಳ್ಕೊಂಡು ಸೀರೆ ಚೇಂಜ್ ಮಾಡೋ ಅಷ್ಟು ಇರಲಿಲ್ಲ ನನಗೆ. ಪೂರ್ವಿ ಬರೋ ತನಕ ಟೀ ರೆಡಿ ಮಾಡಿದ್ಲು. ಬಂದು ಸ್ವಲ್ಪ ಚಿಪ್ಸ್ ಜೊತೆ ಟೀ ಕುಡ್ಕೊಂಡು ಇವತ್ತು ಏನೆಲ್ಲ ಆಯಿತು ಅದನ್ನು ನನ್ನ ತಮ್ಮನಿಗೆ ಹೇಳ್ತಾ ಇದ್ದೆ. ಪ್ರತಿದಿನ ನನಗೆ ಅದೊಂದು ಸಮಾಧಾನ. ಬಂದ ತಕ್ಷಣ ಯಾರಿಗಾದರೂ ಏನೆಲ್ಲ ಆಯಿತು ಇಡೀ ದಿನ ಹೇಳ್ಬಿಟ್ರೆ ಆಮೇಲೆ ಆರಾಮಾಗಿರ್ತೀನಿ, ಇಲ್ಲಾಂದರೆ ಮನಸ್ಸಲ್ಲಿ ಅದೇ ಕೊರಿತಾ ಇರುತ್ತೆ. ಸೊ ಅವನಿಗೆಲ್ಲ ಹೇಳಿ ಮುಗಿಸಿದ್ಮೇಲೆ ಇವಾಗ ರೆಡಿಯಾಗಿದ್ದೀವಿ. ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕು. ಸಾಂಬಾರು ರೆಡಿ ಇದೆ, ಅನ್ನನೂ ರೆಡಿ ಇದೆ, ಹಾಗೆಯೇ ಕೇಕು ಇತ್ತು. ಸ್ವೀಟ್ ಅಂತ ಸ್ವಲ್ಪ ಪಾಯಸನೂ ಮಾಡಿದ್ದೆ. ಬಂದು ಊಟ ಮಾಡಿಕೊಂಡು ರೆಸ್ಟ್ ಮಾಡೋದಷ್ಟೇನೆ. ಆ್ಯಂಡ್ ಮಕ್ಕಳಿಗೆ ಸ್ನ್ಯಾಕ್ಸ್ ಅಥವಾ ಚಾಟ್ಸ್ ಬೇಕು ಅಂತ ತುಂಬ ಆಸೆ ಪಡ್ತಾಯಿದ್ರು. ಅವ್ರು ಜಾಸ್ತಿ ತಿನ್ನೋದೇ ಒಂದು ದಹಿ ಪುರಿ ಹಾಗೆಯೇ ಗೋಲ್ಗಪ್ಪ. ಕೆಲವೊಂದು ಸಾರಿ ಮಾತ್ರ ಗೋಬಿನ ಇಷ್ಟಪಡ್ತಾರೆ. ಉಳಿದಂತೆ ಮೋಮೋಸ್ ಇರ್ಬೋದು ಅಥವಾ ಪಾವ್ ಭಾಜಿ ಇರ್ಬೋದು, ಇದೆಲ್ಲ ತುಂಬ ರೇರ್, ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಫೈನಲಿ ನಾನು ಇವಾಗ ರೆಡಿಯಾಗಿದ್ದೀನಿ. ಆ್ಯಂಡ್ ಆಲಿಯಾ ಕಟ್ ಡ್ರೆಸ್ಸನ್ನು ವೇರ್ ಮಾಡಿದ್ದೀನಿ. ಸೊ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನನ ಮುಗಿಸ್ಕೊಂಡು ಹಾಗೆಯೇ ಮಕ್ಕಳಿಗೆ ಚಾಟ್ಸ್ ಕೊಡಿಸಿ ಬಂದರೆ ಅಲ್ಲಿಗೆ ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಕಂಪ್ಲೀಟ್ ಆಗುತ್ತೆ. ಬಟ್ ಇಷ್ಟು ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷದ ನ್ಯೂ ಇಯರ್ ತುಂಬಾ ಹರಿಬರಿ ಅನ್ನೋ ಥರ ಇತ್ತು. ಡೌಟಲ್ಲಿ ಮಾಡೋದಾ ಬೇಡವಾ ಅನ್ನೋ ಥರನೇ ಇತ್ತು. ವೈ ಬಿಕಾಸ್ ಹಸ್ಬೆಂಡ್ನ ಡ್ಯೂಟಿಯಿಂದ ಮತ್ತು ನನ್ನ ತಮ್ಮನೂ ಜೊತೆಗಿರಲಿಲ್ಲ, ಅದಕ್ಕೋಸ್ಕರ. ಸೊ ಹಾಗೋ ಹೀಗೋ ನಾನು ಅಂದ್ಕೊಂಡಾಗೆ ನ್ಯೂ ಇಯರ್ ಸೆಲೆಬ್ರೇಟ್ ಆಯಿತು. ಸ್ವಲ್ಪ ಆ ಕಡೆ ಈ ಕಡೆ ಆಗಿತ್ತು, ಬಟ್ ಇಟ್ಸ್ ಓಕೆ. ಸೊ ನಿಮ್ಮೆಲ್ರಿಗೂ ಮತ್ತೊಮ್ಮೆ ನನ್ನ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇವತ್ತಿನ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆಯೇ ಬ್ಲೌಸ್ ಸ್ಟಿಚಿಂಗ್ ಕಟಿಂಗ್ ವಿಡಿಯೋನ ಡೀಟೇಲಾಗಿ ಹೇಳಿ ಅಂತ ಹೇಳಿದ್ರಿ. ಮುಂದಿನ ದಿನಗಳಲ್ಲಿ ಫ್ರೀ ಮಾಡಿಕೊಂಡು ಅದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಹಾಗೆಯೇ ಈ ವರ್ಷ ನೀವೇನೇನೆಲ್ಲ ರೆಸೊಲ್ಯೂಷನ್ಸ್ನ ತಗೊಂಡಿದ್ದೀರೋ ಅದೆಲ್ಲ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.